ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ SIR ಪ್ರಕ್ರಿಯೆ ಮುಂದುವರಿತಾ ಇದೆ. 30ನೇ ಜೂನ್ನಿಂದ ಹೌಸ್ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡೋ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅದು 8ನೇ ತಾರೀಕು ಆಗಸ್ಟ್ ತನಕ ಮುಂದುವರಿತಾ ಇದೆ. ಆ್ಯಸ್ ಪರ್ ದ ರಿವೈಸ್ಡ್ ಶೆಡ್ಯೂಲ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ದ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಟು ಹೌಸ್ ಗೋಸ್ ಅಪ್ ಟಿಲ್ 8th ಆಗಸ್ಟ್. ಆಮೇಲೆ ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ 17/8/26 17 ಆಗಸ್ಟಿಗೆ ಆಗ್ತದೆ. ಆಮೇಲೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ನೋಟಿಸ್ ಪೀರಿಯಡ್ ಟಿಲ್ 15th ಅಕ್ಟೋಬರ್. ಫೈನಲ್ ರೋಲ್ ಆಗೋದು 19th ಅಕ್ಟೋಬರ್ಗೆ. ಇದು ಈಗಾಗಲೇ ನಾವು ಕಳೆದ ವಾರ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ನಮ್ಮ ಎಲ್ಲ ವೋಟರ್ಸ್ಗೆ ತಮ್ಮ ಮುಖಾಂತರ ತಿಳಿಸಲಾಗಿದೆ. ಮತ್ತೊಮ್ಮೆ ತಮ್ಮ ಮಾಹಿತಿಗಾಗಿ. ಆಮೇಲೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,314 ಮತದಾರರ ಪೈಕಿ 5,53,70,473 ಮತದಾರರಿಗೆ, ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಆಮೇಲೆ ಡಿಜಿಟೈಸೇಷನ್ ತೊಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 3,67,81,041 ಫಾರ್ಮ್ಸನ್ನು ಡಿಜಿಟೈಸ್ ಮಾಡಲಾಗಿದೆ. ಅದರಲ್ಲಿ ನಾವು ಮಾಹಿತಿ ನೋಡುವಾಗ ಸೆಲ್ಫ್ ಮ್ಯಾಪಿಂಗ್ ಅಂತ 1,56,00,000 ಜನ, ಪ್ರೋಜನಿ ಮ್ಯಾಪಿಂಗ್ ಅಂತ 1,93,00,000 ಜನ, ಆಮೇಲೆ 2002 ಮಾಹಿತಿ ಸಿಕ್ಕಿಲ್ಲ ನೋ ಮ್ಯಾಪಿಂಗ್ ಅಂತ 17,19,000 ಜನ ಹಾಕಿದ್ದಾರೆ. ಆ್ಯಂಡ್ ಆನ್ಲೈನಲ್ಲಿ ಎನ್ಯುಮರೇಷನ್ ಫಾರ್ಮ್ ಹಾಕಿದವರ ಸಂಖ್ಯೆ 5,93,787. ಇಷ್ಟು ಮಾಹಿತಿಯನ್ನು ತಮ್ಮ ಗಮನಕ್ಕೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ಇದರಲ್ಲಿ ASDDO ಅಂತ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಸಂದರ್ಭಗಳಲ್ಲಿ ಯಾರ್ಯಾರು 2026 ಮತದಾರರ ಪಟ್ಟಿ ಅಡ್ರೆಸ್ಸಲ್ಲಿ ಯಾರು ಲಭ್ಯ ಇದ್ದರೂ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡಲಾಯಿತು. ಯಾರ್ಯಾರು ಆ ಪರ್ಟಿಕ್ಯುಲರ್ ಅಡ್ರೆಸ್ಸಲ್ಲಿ ಇಲ್ಲ ಅಥವಾ ಮರಣ ಹೊಂದಿದ್ದಾರೆ ಅಥವಾ ಬೇರೆ ಕಾರಣದಿಂದ ಕೊಡೋಕ್ಕಾಗಿಲ್ಲ ಅಂಥವ್ರಿಗೆ ASDDO ಅಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ ರೀಸನ್ಸ್ ಅಂತ ಒಂದು ಪಟ್ಟಿ ಮಾಡಿ ರಾಜ್ಯದಲ್ಲಿರುವ ಎಲ್ಲ ರೆಕಗ್ನೈಸ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಪ್ರತಿದಿನ ಅವರಿಗೆ ಕಳಿಸ್ತಾ ಇದ್ದೀವಿ. ಅದು ನೋಡುವಾಗ ಈಗಾಗಲೇ ಅನ್ಟ್ರೇಸಬಲ್ ಆರ್ ಆಬ್ಸೆಂಟ್ ಅಂತ 5,87,000 ಜನ, ಪರ್ಮನೆಂಟ್ಲಿ ಶಿಫ್ಟೆಡ್ 26,32,000, ಪರ್ಮನೆಂಟ್ಲಿ ಶಿಫ್ಟೆಡ್ 26,32,229, ಡೆತ್ ಮರಣ ಹೊಂದಿರೋರು 9,81,642, ಆಲ್ರೆಡಿ ಎನ್ರೋಲ್ಡ್ ಹಂಗಂದರೆ ಈಗಾಗಲೇ ಬೇರೆ ಕಡೆ ನನ್ನ ಹೆಸರು ಇದೆ ಅಂತ ಹೇಳಿದವರು 2,70,651, ಅದರ್ಸ್ ರೆಫ್ಯೂಸ್ ಟು ಸೈನ್ 12,344. ಒಟ್ಟಾರೆ 44,84,331 ಮತದಾರರನ್ನು ASDDO ಲಿಸ್ಟ್ ಅಂತ ಮಾಡಲಾಗಿದೆ. ಅಂದರೆ ಅಗೇನ್ ಐ ರಿಪೀಟ್, ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಇಂಥ ಕಾರಣದಿಂದ 44,84,331 ಮತದಾರರನ್ನು ಈಗಾಗಲೇ ಗುರುತು ಮಾಡಿ ಈ ಮತದಾರರ ಪಟ್ಟಿಯನ್ನು ಪ್ರತಿಯೊಂದು ಬೂತ್ ಲೆವೆಲ್ ಆಫೀಸರ್ ವತಿಯಿಂದ ಸಂಬಂಧಪಟ್ಟ ಬೂತ್ ಲೆವೆಲ್ ಏಜೆಂಟ್ಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕನಿಷ್ಠ 1,32,000 ಬೂತ್ ಲೆವೆಲ್ ಏಜೆಂಟನ್ನು ದ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ ವೇರ್ ಕೈಂಡ್ ಎನಫ್ ಟು ಅಪಾಯಿಂಟ್ ದ ಬೂತ್ ಲೆವೆಲ್ ಏಜೆಂಟ್ಸ್. ಆ 1,32,000 BLA ಪೈಕಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನಲ್ಲಿ ಮಾಹಿತಿಯನ್ನು ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಈ ಮಾಹಿತಿಯನ್ನು ಪ್ರತಿಯೊಂದು ಮತಗಟ್ಟೆಯಲ್ಲಿ ಆಯಾ ಬೂತ್ ಲೆವೆಲ್ ಏಜೆಂಟ್ಗೆ ಕೊಡಲಾಗಿದೆ. ಅದರ ಜೊತೆಗೆ ಸಂಬಂಧಪಟ್ಟ ERO ಅವರು, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಮತದಾರ ನೋಂದಣಾಧಿಕಾರಿ ಯಾರಿದ್ದಾರೆ ಅವರು ಈಗಾಗಲೇ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ತಿಳಿಸಿದ್ದಾರೆ. ಆಮೇಲೆ DEO ಜಿಲ್ಲಾ ಚುನಾವಣಾಧಿಕಾರಿ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅವರಿದ್ದಾರೆ. ಅವರು ತನ್ನ ಸಂಬಂಧಪಟ್ಟ ಜಿಲ್ಲೆಯ ಮಾಹಿತಿಯನ್ನು ಆಯಾ ಪೊಲಿಟಿಕಲ್ ಪಾರ್ಟಿ ಪದಾಧಿಕಾರಿಗಳಿಗೆ ಕಳಿಸಿದ್ದಾರೆ. CEO ಆಗಿ ನನ್ನ ಕಾರ್ಯಾಲಯ ವತಿಯಿಂದನೂ ಸಮೇತ ಪ್ರತಿದಿನ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ನನ್ನಿಂದನೂ ಸಮೇತ ಈ ಮಾಹಿತಿಯನ್ನು ಎಲ್ಲ ನಂಬರ್ಸ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ಸನ್ನು ಅವರಿಗೆ ಕಳಿಸಲಾಗಿದೆ. ನಾನು ಮತ್ತೊಮ್ಮೆ ಎಲ್ಲ ನಮ್ಮ ಸಿವಿಲ್ ಸೊಸೈಟಿ ಗ್ರೂಪ್ಸ್, ಎಲ್ಲ ಮತದಾರರು ಮತ್ತು ನಮ್ಮ ಎಲ್ಲ ಆಲ್ ರೆಸ್ಪೆಕ್ಟೆಡ್ ಪೊಲಿಟಿಕಲ್ ಪಾರ್ಟಿ ಪದಾಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ತೀನಿ. ಆಲ್ ದ ಆಫೀಸ್ ಬೇರರ್ಸ್ ಆಫ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್, ಐ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ಕೈಂಡ್ಲಿ ವೆರಿಫೈ ದಿ ASDDO list at your side also. If you could give suggestions, we are very much there to take the suggestions, and you can give the suggestions to ERO, you can give the suggestions to DEO, and you can give the suggestions to me also. ಈ ಸಂಬಂಧವಾಗಿ ಇವತ್ತು ಸಮೇತ ನನ್ನ ಕಚೇರಿಯಲ್ಲಿ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮಾಡಲಾಗಿದೆ.
ಎಲ್ಲ ಪಾರ್ಟಿಯ ಪ್ರತಿನಿಧಿಗಳು ಯಾರು ಬಂದಿದ್ದಾರೆ ಅವ್ರಿಗೂ ಸಮೇತ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತೊಮ್ಮೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೀನಿ, ಈ ಲಿಸ್ಟ್ ಈಗಾಗಲೇ ಮಾಡಲಾಗಿದೆ. ಅದರಲ್ಲಿ ಯಾವುದಾದ್ರು BLOಗಳಿಂದ ಏನಾದ್ರು ತಪ್ಪಾಗಿದ್ದಲ್ಲಿ ಅಥವಾ ಯಾವುದಾದ್ರು ಕಾರಣಕ್ಕೆ ಬೇರೆ ಆ್ಯಬ್ಸೆಂಟ್ ಮಾರ್ಕ್ ಮಾಡಿದರೆ ಈಗ ಬಂದಿದ್ದಲ್ಲಿ ಅಂತ ಯಾವುದೇ ಒಂದು ಚೇಂಜಸ್ ಇದ್ದಲ್ಲಿ ನಮಗೆ ಗಮನಕ್ಕೆ ಕೊಡಬೇಕಾಗಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತೀನಿ. ಈ ಲಿಸ್ಟ್ 44 ಲಕ್ಷ ಪೈಕಿ GBA ನಾವು ನೋಡೋದಾದರೆ GBAದಲ್ಲಿ ಸುಮಾರು 23,86,132 ಜನ ಈಗಾಗಲೇ ಗುರುತು ಮಾಡಲಾಗಿದೆ. ಅದರಲ್ಲಿ ಆಬ್ಸೆಂಟ್ 4,51,000, ಪರ್ಮನೆಂಟ್ಲಿ ಶಿಫ್ಟೆಡ್ 16,62,000, ಡೆತ್ ಕೇಸಸ್ 2,40,000, ಆಲ್ರೆಡಿ ಎನ್ರೋಲ್ಡ್ 26,480, ಬೇರೆ ಕಾರಣದಿಂದ 5,189. ಸೊ ಇಷ್ಟು ಮಾಹಿತಿಯನ್ನು ತಗೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. 100% ಡಿಸ್ಟ್ರಿಬ್ಯೂಷನ್ ಸುಮಾರು 24 ಜಿಲ್ಲೆಗಳು ಮಾಡಿದೆ. ಇನ್ನೂ ಸುಮಾರು 60,000 ಫಾರ್ಮ್ ಮಾತ್ರ ನಮ್ಮ ರಾಜ್ಯದಲ್ಲಿ ಪೆಂಡಿಂಗ್ ಇದೆ. ದಟ್ ಆಲ್ಸೋ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಇವತ್ತು ಅಥವಾ ನಾಳೆ ಒಳಗೆ ಮಾಡ್ತಾರೆ. ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಮಾಡೋದು ಭಾಳ ಅಗತ್ಯ ಯಾಕೆ ಇದೆ ಅಂತ ಕೇಳಿದರೆ, ಮತದಾರರು ಕೈಗೆ ಆ ಫಾರ್ಮ್ ಹೋದಲ್ಲಿ ಮಾತ್ರ ಅವರಿಗೆ ಅವಕಾಶ ಜಾಸ್ತಿ ಇರ್ತದೆ ಫಿಲ್ ಮಾಡಲಿಕ್ಕೆ. ಆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಈಗಾಗಲೇ ಇಷ್ಟೊಂದು ಡಿಸ್ಟ್ರಿಬ್ಯೂಷನ್ ಆಗಿದೆ. ರಿಗಾರ್ಡಿಂಗ್ ಡಿಜಿಟೈಸೇಷನ್ ಈಸ್ ಕನ್ಸರ್ನ್, ಈಗಾಗಲೇ ನಾನು ನಮ್ಮ ರಾಜ್ಯದ ಪ್ರಗತಿಯನ್ನು ನಾನು ಹೇಳಿದ್ದೀನಿ. ಸುಮಾರು 66.35% ನಾವು ಡಿಜಿಟೈಸೇಷನ್ ಮಾಡಿದ್ದೀವಿ. ಅದರಲ್ಲಿ ಜಿಲ್ಲಾವಾರು ತೊಗೊಂಡ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆ 84.7%, ಚಿಕ್ಕಬಳ್ಳಾಪುರ 84.7%, ಉತ್ತರ ಕನ್ನಡ 82%, ಹಾಸನ್ 81%, ಚಿಕ್ಕಮಗಳೂರು 80%, ಕೊಪ್ಪಲ್ 80%, ದಾವಣಗೆರೆ 80%, ಬ್ಯಾಂಗ್ಳೂರು ರೂರಲ್ 80%, ಉಡುಪಿ 80%, ಚಿತ್ರದುರ್ಗ 80%. ಇಷ್ಟು ಜಿಲ್ಲೆಗಳು 80%ಗಿಂತ ಮೇಲ್ಪಟ್ಟು ಡಿಜಿಟೈಸ್ ಮಾಡಿ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಭಾಳಷ್ಟು ಜಿಲ್ಲೆಗಳು ಒಳ್ಳೆಯ ಪ್ರಗತಿಯನ್ನು ತೋರಿಸ್ತಾ ಇದ್ದಾರೆ. ಮಂಡ್ಯ, ಶಿವಮೊಗ್ಗ, ಚಾಮರಾಜನಗರ, ಗದಗ್, ಬೆಳಗಾಂ, ರಾಮನಗರಂ, ವಿಜಯನಗರ, ಕೋಲಾರ, ಕೊಡಗು, ತುಮಕೂರು, ದಕ್ಷಿಣ ಕನ್ನಡ, ಬಳ್ಳಾರಿ, ರಾಯಚೂರು ಆ್ಯಂಡ್ ಬಾಗಲಕೋಟ್ ಇಷ್ಟು ಜಿಲ್ಲೆಗಳು 70% ಮೇಲ್ಪಟ್ಟು ಅವ್ರು ಡಿಜಿಟೈಸೇಷನ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಡಿಜಿಟೈಸೇಷನ್ ಪ್ರಗತಿ ಆಗ್ತಾಯಿದೆ. ನಮಗೆ 8ನೇ ತಾರೀಕು ತನಕ ಫಾರ್ಮ್ ಕಲೆಕ್ಟ್ ಮಾಡೋಕ್ಕೆ ಅವಕಾಶ ಇರುವುದರಿಂದ ಮತ್ತು ಈ ಪ್ರಕ್ರಿಯೆ ಶುರು ಮಾಡಿ ಇವತ್ತು 23ನೇ ದಿನ ಆಗಿರ್ತದೆ. ಇನ್ನು ನಮಗೆ 17 ದಿವಸಗಳ ಕಾಲ ಕಂಪ್ಲೀಟ್ ಡೇಸ್ ಇರುವುದರಿಂದ ಈ ಪ್ರಕ್ರಿಯೆ ಖಂಡಿತವಾಗಿ ಚುನಾವಣಾ ಆಯೋಗದ ನಿಗದಿತ ಅವಧಿ ಒಳಗಾಗಿ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಮಾಡಲಾಗುವುದು ಎಂದು ಮತ್ತೊಮ್ಮೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಇರೋರು ಡಿಜಿಟೈಸೇಷನಲ್ಲಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ತೊಗೊಂಡ್ರೆ ಮಾಯಕೊಂಡ ಕಾನ್ಸ್ಟಿಟ್ಯೂನ್ಸಿ 93.25% ಡಿಜಿಟೈಸ್ ಮಾಡಿದ್ದಾರೆ. ಹಾನಗಲ್ ಕಾನ್ಸ್ಟಿಟ್ಯೂನ್ಸಿ 90.96%, ಚಿಕ್ಕಬಳ್ಳಾಪುರ 89.71%, ಯಮಕನ್ಮರಡಿ 89.62%, ನವಲ್ಗುಂದ 88.75%, ಕಾರ್ಕಳ 88.55%, ಸೊರಬ 88.19%, ಕುಮಟಾ 88.14%, ಹೊನ್ನಾಳಿ 87.97%, ಬಾಗೇಪಲ್ಲಿ 87.83%, ಸಾಗರ್ 87.6%. ಅದೇ ರೀತಿ ಸುಮಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಭಾಳ ಉತ್ತಮ ಪ್ರಕ್ರಿಯೆಯನ್ನು ಅವರು ತೋರಿಸ್ತಾ ಇದ್ದಾರೆ. GBA ತೊಗೊಂಡ ಸಂದರ್ಭಗಳಲ್ಲಿ GBAದಲ್ಲಿ 1,03,88,363 ಮತದಾರರಿದ್ದಾರೆ. ಅದರಲ್ಲಿ ಈಗಾಗಲೇ 1,03,57,684 ಮತದಾರರಿಗೆ ನಾವು ಇನ್ವಿಟೇಷನ್ ಫಾರ್ಮನ್ನು ತಲುಪಿಸಿದ್ದೀವಿ. ಡಿಜಿಟೈಸೇಷನ್ ಸಂಬಂಧವಾಗಿ ನೋಡೋದಲ್ಲಿ ಬ್ಯಾಂಗ್ಳೂರು ಅರ್ಬನ್ 33%, BBMP ನಾರ್ತ್ 29%, BBMP ಸೆಂಟ್ರಲ್ 27.78%, BBMP ಸೌತ್ 25%. ಒಟ್ಟಾರೆ ಅವ್ರದ್ದು ಪ್ರಗತಿ 30%ಅಲ್ಲಿ ಇರ್ತದೆ. ಅವ್ರದ್ದು ASDD ಲಿಸ್ಟ್ ಸಮೇತ ಐಡೆಂಟಿಫೈ ಮಾಡಿದ್ದರಿಂದ ಇನ್ನು ಮುಂಬರುವ ದಿವಸಗಳಲ್ಲಿ ಅವರು ಸಮೇತ ಪ್ರಗತಿಯನ್ನು ಬೇಗ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದಾರೆ ಮತ್ತು ಅವರಿಗೆ ತಕ್ಕ ಸೂಚನೆ ನೀಡಲಾಗಿದೆ ಎಂದು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ BLA ಮತ್ತು BLO ಮೀಟಿಂಗ್ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವತಿಯಿಂದನೂ ಸಂಬಂಧಪಟ್ಟ BLAಗೆ BLO ಅವರು ಮಾಹಿತಿ ಕೊಡಬೇಕು. ಅದರಲ್ಲೂ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಈ ಮಾಹಿತಿಯನ್ನು ಕಡ್ಡಾಯ ಕೊಡಬೇಕು ಸೂಚಿಸಲಾಗಿದೆ. ಈಗ ಲಿಖಿತ ರೂಪದಲ್ಲಿ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ. ಎಲ್ಲರೂ ಈ ಮಾಹಿತಿಯಲ್ಲಿ ವ್ಯತ್ಯಾಸ ಇದ್ದಲ್ಲಿ ದಯವಿಟ್ಟು ಸಂಬಂಧಪಟ್ಟ ನಮಗೆ ಗಮನಕ್ಕೆ ತರಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.